ನಾಳೆ ಇಲ್ಲಿ ಯಾರಾದ್ರೂ ನಮಗೆ ನಮ್ಮ ದೇಶ ಹೇಗೆ ಮುಖ್ಯನೋ ಅವರಿಗೆ ಅವರ ದೇಶ ಸರ್ ಅತಿಕ್ರಮವಾಗಿ ನಾನು ಹೇಳ್ತಿರೋದು. ನೀವು ಪಾಸ್ಪೋರ್ಟ್ ಇಲ್ಲದೆ ಏನು ಇಲ್ಲದೆ ಒಟ್ಟಾರೆ ನೀವು ಗಡಿ ದಾಟದಂಗೆ ಹೋದ್ರೆ ಕಾಯ್ದೆ ಆತರ ಆತರ ಕಾಯ್ದೆ ನಾನು ಹೇಳ್ತೀನಿ. ಇಲ್ಲಿ ವಿದೇಶಾಂಗ ಸಚಿವಾಲಯ ನೆಗೋಸಿಯೇಟ್ ಮಾಡಿ ಗೌರವಯುತವಾಗಿ ನೀವು ಕಳಿಸ್ಕೊಡಿ ಅಂತ ಕೇಳಬಹುದೇ ಹೊರತು ರೂಲ್ಸ್ ಗಳಲ್ಲಿ ಆ ಗೌರವಯುತವಾಗಿ ಇನ್ನಷ್ಟು ಡೀಲ್ ಮಾಡಬಹುದಿತ್ತು ಅಂತ ನಮ್ಮ ಆಪ್ ಸ್ನೇಹಿತರು ಹೇಳ್ತಾರೆ. ಡೆಫಿನೆಟ್ಲಿ. ಆದ್ರೆ ಒಂದು ನಾನು ಹೇಳ್ತಿರೋದು ವಿತ್ ಪಾಸ್ಪೋರ್ಟ್ ನಿಮ್ಮ 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 ವೀಸಾ ಹಾಳಾಗಿದೆ, ಅದಾದ ನಂತರ ಕರ್ಕೊಂಡ್ಬರೋದಕ್ಕೂ ಅತಿಕ್ರಮಕ್ಕೆ ವ್ಯತ್ಯಾಸ ಇದೆ. ಯಾವ್ಯಾವ ದೇಶದ ಕಾನೂನು ಇದೆಯೋ ಅದಕ್ಕೆಲ್ಲ ಗೌರವಿಸ್ತೇನೆ. ಹಾಗಂತ ಈ ತರ ಡೆಲ್ಲಿ ಎಲೆಕ್ಷನ್ಸ್ ಅಪ್ಡೇಟ್ ಬರ್ತಾ ಇದೆ. ಅತಿಶಿ ಹಿನ್ನಡೆ, ಅರವಿಂದ್ ಕೇಜ್ರಿವಾಲ್ ಹಿನ್ನಡೆ, ಅತಿರಥ ಮಹಾರಥರು ಹಿನ್ನಡೆ ಬರ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ನಿಂತಿರ್ತಕ್ಕಂಥ ಕ್ಷೇತ್ರ ಬಹಳ ಕುತೂಹಲಕಾರಿಯಾದಂತಹ ಕ್ಷೇತ್ರ. ಅಲ್ಲಿ ಯಾರು ಗೆಲ್ತಾರೆ ಅನ್ನೋದು ಬಹಳ ಇಡೀ ದೇಶಕ್ಕೊಂದು ಸಂದೇಶ ಕೊಡುವಂತ ಕ್ಷೇತ್ರ. ಅದೇ ರೀತಿಯಲ್ಲಿ 16 ಪ್ಲೇಸ್ ಅಲ್ಲಿ 16 ಕ್ಷೇತ್ರಗಳಲ್ಲಿ ಆಪ್ ಲೀಡಿಂಗ್ ಅಲ್ಲಿ ಇದೆ. ಆದ್ರೆ ದುಪ್ಪಟ್ಟು 24 ಕ್ಷೇತ್ರದಲ್ಲಿ ಆಲ್ರೆಡಿ ಬಿಜೆಪಿ ಲೀಡಿಂಗ್ ಅಲ್ಲಿ ಇದೆ ಅಂತ ಬರ್ತಾ ಇದೆ. 35 ನೋಡಿ 41 ಬಂದಿದೆ ಇಲ್ಲಿ ತನಕ. 35 ಯಾರು ಬರ್ತಾರೆ ಅಲ್ಲಿ ತನಕ ಫೈಟ್ 35 ಅಬೋ. 35 ಅಬೋ. ಆದ್ರೆ ಈಗಿರುವಂತದ್ದು ಏನಪ್ಪಾ ಅಂತಂದ್ರೆ ಆಮ್ ಆದ್ಮಿ ಏನಾದ್ರೂ 36 ಬಂದ್ರೆ ಅದು ಸರ್ಕಾರ ಉಳಿಯೋದಿಲ್ಲ. ನಾನು ಯಮುನಾ ನದಿಗೆ ಸಂಬಂಧಪಟ್ಟಂಗೆ ಚಂದ್ರಶೇಖರ್ ಅಲ್ಲಲ್ಲ, ಒಂದು ಈ ದಿಲ್ಲಿ ಚುನಾವಣೆಯಲ್ಲಿ ಅಕಸ್ಮಾತ್ ಏನಾದ್ರು ಸೋಲಾದ್ರೆ ಆ ಪಕ್ಷವೇ ಉಳ್ಕೊಳ್ತದೆ ಅಂತ ಗ್ಯಾರಂಟಿನೂ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಭಗವಂತ್ ಸಿಂಗ್ ಮಾನ್ಗುನು ಇವ್ರಿಗೆ ದೊಡ್ಡ ಡಿಫರೆನ್ಸ್ ಮಾಡಿದೆ. ಯಾಕೆಂತ ಹೇಳಿದ್ರೆ ಯಾರು ವೈಭವ್ ಕುಮಾರ್ ಇದ್ರು ಇವ್ರು ಪಿ ಆಗಿ, ಅವ್ರನ್ನ ಏನು ಸಿಎಂಗೆ ಅಫಿಷಿಯಲ್ ಆಗಿ ಏನು ಅಡ್ವೈಸರ್ ಆಗಿ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಪೋಸ್ಟ್ ಯಾರು ಇವರ ಪಿ ಆಗಿದ್ದಕ್ಕಂಥವ್ರು. ಅಂದ್ರೆ ಕಂಪ್ಲೀಟ್ ಆಗಿ ಏನು ಪಂಜಾಬ್ ಸರ್ಕಾರವನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಪ್ರಯತ್ನ ಮಾಡ್ತಿದ್ರೆ, ಅಕಸ್ಮಾತ್ ಇಲ್ಲ ಸೋತೋದ್ರೆ ಡೆಫಿನೆಟ್ ಆಗಿ ಅಲ್ಲಿ ಬಂಚಾರ್ನ ಏನ್ ಯೂನಿಟ್ ಇದೆ ಪಂಜಾಬ್ ಯೂನಿಟ್ ಅದು ಸಪರೇಟ್ ಆಗ್ಬಿಡುತ್ತೆ. ಅದು ಚಂದ್ರಶೇಖರ್ ಅವರೇ, ನಂಗೆ ಗೊತ್ತಿರೋ ಒಂದು ಸಮೀಕ್ಷೆ ನಡೀತಾ ಇತ್ತು. ದೆಹಲಿಯಲ್ಲಿ ಒಂದು ವೇಳೆ ಬಿಜೆಪಿ ಗೆದ್ದರೆ ಅಲ್ಲಿ ಅವರ ಮೊದಲ ಅಜೆಂಡಾ ಯುಸಿಸಿ ಅನ್ನ ದೆಹಲಿಯಲ್ಲಿ ಜಾರಿಗೆ ತರುವಂತದ್ದು. ಸೊ ದಟ್ ಇಡೀ ದೇಶದಾದ್ಯಂತ ಒಂದು ಸಂದೇಶ ಹೋಗುತ್ತೆ, ಪ್ರಬಲ ಸಂದೇಶ ಹೋಗುತ್ತೆ ಅನ್ನುವಂಥದ್ದು. ಸೆಕೆಂಡು, ನೀವು ಮತ್ತೆ ವಾಪಸ್ ಹಿಂದುತ್ವದ ನರೇಷನ್ ಏನಿದೆ ಅದನ್ನ ದೆಹಲಿಯಲ್ಲಿ ತರ್ತೀರಿ ಅನ್ನುವಂಥದ್ದು, ಅದನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಹೋಗ್ತೀರಿ ಅನ್ನುವಂಥದ್ದು. ಹೌದಾ? ಅಲ್ಲಲ್ಲ, ಒಂದು ನೀವು UCC ಹೇಳಿದ್ರಿ, ಅದಕ್ಕೆ ಕಾನೂನಿ ಮಾನ್ಯತೆ ಇದೆ. ಸಂವಿಧಾನದಲ್ಲೇನೆ ಇವರು ಅಂಬೇಡ್ಕರ್ ಅವರೇನೆ ಪ್ರಾವಿಷನ್ ಕೊಟ್ಟಿದ್ದಂತಹ ಇದು ಇವತ್ತೇ ಇದ್ದಿದ್ದಲ್ಲ. ಇದಾಗ್ಲೇನೆ ಗೋವಾದಲ್ಲಿತ್ತು, ಈಗ ಉತ್ತರಾಖಂಡದಲ್ಲಿ ಬಂದಿದೆ, ಅನೇಕ ರಾಜ್ಯಗಳಲ್ಲಿ ಬರ್ತದೆ. ಅದ್ರಲ್ಲಿ ತಪ್ಪೇನಿದೆ? ಯೂನಿಫಾರ್ಮ್ ಸಿವಿಲ್ ಕೋಡ್ ಅದು ಯಾವ ವಿಚಾರದಲ್ಲಿ ಬರ್ತದೆ? ಮದುವೆ ವಿಚಾರದೊಳಗಡೆಗೆ, ಆಸ್ತಿಯ ವಿಚಾರದೊಳಗಡೆಗೆ ಏನಾಗುತ್ತೆ ಇವತ್ತು ನಾನು ಹೇಳ್ತೀನಿ. ಇವರೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗ್ಬೇಕು. ಹೆಣ್ಮಕ್ಳಿಗೆ ಮದುವೆ ಆಗ್ತಕ್ಕಂಥ ವಿಚಾರದಲ್ಲಿ ಹಿಂದೂಗಳಲ್ಲಿ 18 ವರ್ಷದ ಕಡಿಮೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ, 18ರ ಮೇಲಾಗಬೇಕು ಅಂತಿದೆ. ಆದ್ರೆ ಮುಸಲ್ಮಾನ್ ಇದ್ರೊಳಗಡೆ ಏನ್ ಹೇಳುತ್ತೆ, ಈ ಹೆಣ್ಣು ಮಗು ಅದು 9ನೇ ಕ್ಲಾಸ್ ಹುಡುಗಿ ಆಗಲಿ ಅಂತ ಹೇಳಿದ್ರೆ ಅವ್ರು ದೊಡ್ಡೊಳಾಗ್ತದೆ ಮದುವೆ ಆಗ್ಬೋದು. ಅಂದ್ರೆ 9ನೇ ಕ್ಲಾಸ್ ಮಗುಗೆ ಸರ್ ಒಂದು ನಿಮಿಷ ಸರ್ ಪ್ಲೀಸ್, ಶರಿಯಾ ಕಾನೂನು ಹೇಳಿ ಅದರಲ್ಲಿ. ಹಾಗಾಗಿ ಅದರಲ್ಲಿ ಚಿಕ್ಕ ಮಕ್ಕಳನ್ನ ಮದುವೆ ಆಗ್ಬೋದು, ಮೊದಲನೇದು. ಎರಡನೇದು, ನಮ್ಮಲ್ಲಿ ಹಿಂದೂಗಳಲ್ಲಿ 2 ಮದುವೆ ಆಗಂಗಿಲ್ಲ, 2ನೇ ಮದುವೆ ಆಗಂಗಿಲ್ಲ, ಅಲ್ಲಿ 4 ಮದುವೆ ಆಗ್ಬೋದು. ಅದಾದ್ಮೇಲೆ ಹಿಂದೂಗಳಲ್ಲಿ ನೀವು ಡೈವರ್ಸ್ ಆದ್ರೆ ಸಾಕು, ನಿಮ್ಗೆ ಎಲಿಮಿನೇಷನ್ ಕೊಡಬೇಕು. ಅದ್ರಲ್ಲಿ ಏನಾಯ್ತು? ಶಬಾನ ಕೇಸಲ್ಲಿ ಏನಕ್ಕಾಯ್ತು? ಶಬಾನ ಕೇಸಲ್ಲಿ ಕೇವಲ 180 ರೂಪಾಯಿ ಮೇಡಮ್ ಅವ್ರಿಗೆ ಒಂದು ತಿಂಗಳಿಗೆ ಕೊಡಕ್ಕೆ ಹೇಳಿದ್ದು. ಅದ್ರ ವಿರೋಧವಾಗಿ ಹೋದ್ರು ಅಂತ ಹೇಳಿದ್ರೆ, ಅಂದ್ರೆ ಅಲ್ಲಿ ವಿಚ್ಛೇದನ ಆದ್ರೆ ಅವರಿಗೆ ಹೋಗೋದಿಲ್ಲ, ಹೆಣ್ಮಕ್ಳಿಗೆ ಆಸ್ತಿ ಹೋಗೋದಿಲ್ಲ. ಈ ತರದಲ್ಲಿ ಯಾರು ದಮನಿತಿರ್ತಾರೆ, ಅದು ಯಾವುದೇ ಧರ್ಮದಲ್ಲಿ ಕೇಳ್ಕೊಂಡು ಯಾರು ಹೆಚ್ಚಾಗಿ ಹಿಂದೂ ಧರ್ಮದಲ್ಲಿ ತಾರತಮ್ಯ ಇದೆಯಲ್ಲ, ಅದನ್ನು ಸರಿ ಮಾಡೋಕೆ ಏನ್ ಮಾಡೋದು ಅಂತ ನಾನು ಕೇಳುವಂತ ಪ್ರಶ್ನೆ. ಅದಕ್ಕೋಸ್ಕರವೇ ಅಲ್ವಾ ಮೂಲಭೂತವಾದ ಪ್ರಶ್ನೆ ಕೇಳೋದು. ನಿಮಗೆ ಮಹಿಳೆಯರಿಗೆ ಸಮಾನವಾದ ಆಸ್ತಿ ಹಕ್ಕು, ಮಹಿಳೆಯರಿಗೆ ಸಮಾನವಾದ ಆಸ್ತಿ ಹಕ್ಕುವನ್ನು ಪ್ರತಿಪಾದಿಸಿದ ಧರ್ಮ ಇಸ್ಲಾಂ ಧರ್ಮ. ಮತ್ತು ಹೇಗೆ ಗಂಡಸರಿಗೆ ವಿಚ್ಛೇದನ ಇದೆಯೋ ಹೆಣ್ಮಕ್ಳಿಗೂ ಕೂಡ ವಿಚ್ಛೇದನ ಕುಲ ಕೊಟ್ಟಂತಹ ಧರ್ಮ ಮುಸ್ಲಿಂ ಧರ್ಮ. ಒಂದು ಶಾಬಾನು ಕೇಸಲ್ಲಿ ಕೋರ್ಟ್ ಕೊಟ್ಟ ಜಡ್ಜ್ಮೆಂಟು ಮತ್ತು ಆ ಕಾಲದಲ್ಲಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಪಾರ್ಟಿ ಅದನ್ನು ಅಮೆಂಡ್ಮೆಂಟ್ ಮಾಡಿ ಆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅನ್ನು ನಲ್ಲಿಫೈ ಮಾಡಿದ ರೀತಿ ಇದೆಯಲ್ಲ, ಅದನ್ನ ನಾನು ಒಪ್ಪಲ್ಲ. ಮತ್ತು ಒಂದೇ ಸರಿಗೆ ತಲಾಕ್ 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 ಅಂತ 3 ಸರಿ ಹೇಳೋದ್ರ ಮೂಲಕ ವಿಚ್ಛೇದನ ಮಾಡುವ ಪದ್ಧತಿಯನ್ನ ನಾನು ಒಪ್ಪಲ್ಲ, ಅದನ್ನು ಒಪ್ಪಲ್ಲ. ಯಾಕೆ? ಅದು ಇಸ್ಲಾಂ ಅಲ್ಲಿ ಇಲ್ವೂ ಇಲ್ಲ, ನಿಜವಾಗಿ ಇಲ್ಲ. ಇಸ್ಲಾಂ ಇಲ್ಲ ಅದು. ನಾನು ಓದಿದ್ದೇನೆ, ಓದಿ ಅಧ್ಯಯನ ಮಾಡಿರೋದು. 6 ತಿಂಗಳ ಕಾಲಾವಧಿಯಲ್ಲಿ 3 ತಲಾಖಗಳಾಗಬೇಕು ನಿಜವಾಗಿ. ಈಗ ನಮಗೇನು ಗವರ್ಮೆಂಟ್ ಅಲ್ಲಿ. ಆದ್ರೆ ಅದನ್ನ ಏನಾಗ್ಬಿಡ್ತು ಅಂದ್ರೆ, ಹೇಗೆ ಶಾಬಾನು ಪ್ರಕರಣ ಸಂದರ್ಭದಲ್ಲಿ ನಾವು ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ವು,
ಅದೇ ತರ 6 ತಿಂಗಳು ಕೊಡಬೇಕಾದಂತ ತಲಾಕ್ ವಿಚಾರದಲ್ಲಿ ದುಡ್ಡಿನ ಮೋದಿ ಪ್ರಭಾವದಲ್ಲಿ ಸರ್ಕಾರ ಮಾಡೋದು ಕೈಗೊಂಡ ನಡೆದಿದೆ. ನಿರ್ಧಾರವನ್ನ ನಾವು But ಅದನ್ನ ಅದನ್ನ ನಡೆದಿದೆ ಸರ್. ಬೆಂಬಲಿಸ್ತೇವೆ. ಆದ್ರೆ ಅದನ್ನ ನಡೆದಿದೆ. ನಾವು ಅದನ್ನ ಬೆಂಬಲಿಸ್ತೇವೆ. ಅಲ್ಲಲ್ಲ. ಹಾಗಂತ ಹೇಳಿ ಅಲ್ಲಲ್ಲ. 9ನೇ ವಯಸ್ಸಿಗೆಲ್ಲ ಮದುವೆಗೆ ಇಸ್ಲಾಂ ಅಲ್ಲಿ ಪ್ರಾವಿಷನ್ ಇದೆ ಅಂತೆಲ್ಲ ಹೇಳೋದು ಸುಳ್ಳು ಅದು. ಸುಳ್ಳು. Wrong information ಅದು. Okay, ತಪ್ಪು. Delhi ಎಷ್ಟೊತ್ತಿಗಿದೆ? elections. ಮುಸ್ಲಿಂ ಬನ್ನಿ. Let's come back to ಮುಸ್ಲಿಂ Delhi ಬನ್ನಿ. elections. ಸತ್ಯ Delhi ಇದೆಯಾ? elections. ದಾರಿ ತಪ್ಪಿಸ್ಬೇಡಿ. ಇಲ್ಲಿ ಚರ್ಚೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಚರ್ಚೆ UCC ಬೇರೆ ಅಲ್ಲ, ದಿಕ್ಕಲ್ಲಿ ಹಿಂದೂ ಹೋಗ್ತಾ ಇದೆ. ಧರ್ಮಕ್ಕೆ ಹೋಗೋದು ಬೇಡ. ಇವರೇ ಚರ್ಚೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು UCC ಬಗ್ಗೆ ಪ್ರಶ್ನೆ ಅಯ್ಯೋ ಮಾಡಿದಾಗ ಸತಿ ಸಹಗಮನದ ಬಗ್ಗೆ ಮಾತಾಡಿ. ಅದನ್ನ ಒಪ್ಕೊಂಡು ಕಿತ್ತಾಕಿದ್ದೆ ಅವರು. ಸತಿ ಸಹಗಮನದ ಬಗ್ಗೆ ಮಾತಾಡಿ. ಗಂಡು ಜೊತೆ ಚಿನ್ನ ಮೇಲೆ ಹೋಗ್ತಾರಲ್ಲ ಅದೆಂಗದು? ಅದು ನಿಷೇಧ ಮಾಡಿದ್ದು ನಾವೇ. ಹೌದು, ತಪ್ಪಿದ್ದು ಹಿಂದೂಗಳು ಮಾಡಿದ್ದು ಅದನ್ನ. ಎಲ್ಲ ನೀವೇ ಮಾಡಿದ್ದು ಬಿಡಿ. 19 ಸ್ಥಾನಗಳಲ್ಲಿ ಆಪ್ ಲೀಡಲ್ ಇದೆ. ಪೂರ್ತಿ ಹಿನ್ನಡೆ ಅಂತಾನು ಹೇಳಕ್ಕಾಗಲ್ಲ ವೀಕ್ಷಕರೇ, ಹೇಳಕ್ಕಾಗಲ್ಲ. ಈ ಸರಿ ಏನೂ ಆಗ್ಬೋದು, ಯಾಕಂತಂದ್ರೆ ವೆರಿ ವೆರಿ ಅನ್ಪ್ರಿಡಿಕ್ಟೇಬಲ್. ಸರಿ, ಎಕ್ಸಿಟ್ ಪೋಲ್ಗಳು ಹೇಳಿದಾವೆ ಬಿಜೆಪಿಗೆ ಲೀಡ್ ಬರುತ್ತೆ ಅಂತ, ಆದ್ರೆ 19 ಕ್ಷೇತ್ರಗಳಲ್ಲಿ ಆಪ್ ಲೀಡಲ್ ಇದೆ ಅಂತ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಕ್ಷೇತ್ರದಲ್ಲಿ ಅವರು ಹಿನ್ನಡೆ, ಆತಿಶಿ ಹಿನ್ನಡೆ, ಮನೀಶ್ ಸಿಸೋಡಿಯಾ ಹಿನ್ನಡೆ, ಸತ್ಯೇಂದ್ರ ಜೈನ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ, ಇನ್ನಷ್ಟು ಸುತ್ತಿನ ಇದು 2013ರಲ್ಲಿ ಯಾರು ಕೊರಟಗೆರೆಯಲ್ಲಿ ಪರಮೇಶ್ವರ್ ಸೋತಂಗೆ. ಓಕೆ, ಅಲ್ಲ, ಸೋತಿಲ್ಲ ಅವರು, ಇಲ್ಲಿ ಸೋತಿಲ್ಲ, ನಾನು ಹೇಳ್ದೆ ಅಷ್ಟೇ. ಪರಮೇಶ್ವರ್ನ ಇವರೇ ಸೋಲ್ತಾ ಇದ್ದಾರೆ. ನೋಡಿ, ಎಲ್ಲಾ ಸುತ್ತಿನಲ್ಲೂ ಕೇಜ್ರಿವಾಲ್ ಅಲ್ಲ. ನಿಮ್ಗೆ ಕಂಪ್ಲೀಟ್ ಈಗ ನಿಮ್ಗೇನೆ ಕೊಡ್ತೀನಿ. ನವದೆಹಲಿ ಕ್ಷೇತ್ರದಲ್ಲಿ, ಯಾಕಂದ್ರೆ 2013ರಲ್ಲಿ ಪಾಪ ಜಿ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಸೋಲದೇ ಇದ್ದಿದ್ರೆ ಅವರೇ ಮುಖ್ಯಮಂತ್ರಿ. ಈಗ ನೋಡಿ, ನನ್ಗೆ please. ಜೆಪಿ ಅನ್ನೋ ಹೆಸರು ಮೇಲೆ ಬಹಳ ಗೌರವ ಪ್ರೀತಿ. ನಾವು ಜಯಪ್ರಕಾಶ್ ನಾರಾಯಣ್ ಅವ್ರ ತತ್ವ ಸಿದ್ಧಾಂತ ಒಪ್ಕೊಂಡು ಇಲ್ಲ, ಅವರ ನೆನಪಿಗೆ ನನಗೆ ಹೆಸರಿಟ್ರು ನಮ್ಮ ಜನತಾ ಅಪ್ಪ. ಪರಿವಾರಕ್ಕೆ ಸೇರಿ ನಾವು ಜನತಾ ಪರಿವಾರದಲ್ಲಿ ರಾಜಕಾರಣವನ್ನ ಶುರು ಮಾಡಿದವರು. ಹಾಗಾಗಿ ನಾನು ನನ್ನ ಒಂದೇ ಒಂದು ಪ್ರಶ್ನೆ ಬಿಜೆಪಿ ಅವರಿಗೆ, ಇಡೀ ದೇಶದ ಮುಖ್ಯ ಕೇಳ್ತಕ್ಕಂಥದ್ದು ನಿಮ್ಮ ಮುಖಾಂತರ, ಏನು ಸಂವಿಧಾನಕ್ಕೆ ತಿದ್ದುಪಡಿಗಳು ಬಂದು ಎಲ್ಲಾ ಮೋಸ, ಎಲ್ಲಾ ಸುಳ್ಳು, ಯಾವುದೂ ಸರಿ ಇಲ್ಲ ಅಂತ ಹೇಳ್ತಕ್ಕಂಥವ್ರು, ದೇಶದಲ್ಲಿ ವಿರೋಧ ಪಕ್ಷನೇ ಇಲ್ಲದಂತ ಮ್ಯಾಂಡೇಟ್ ಬಂದಾಗ ಆ ತಿದ್ದುಪಡಿಗಳನ್ನೆಲ್ಲ ಕಿತ್ತಾಕಿ ಹಿಂದೂ ರಾಷ್ಟ್ರ ಅಂತ ಯಾಕೆ ಮಾಡ್ಲಿಲ್ಲ, ಕಾಮನ್ ಸಿವಿಲ್ ಕೋಡ್ ಯಾಕೆ ಮಾಡ್ಲಿಲ್ಲ, ಯಾರು? ಮೋದಿ ಸರ್ಕಾರ ಯಾಕೆ ಮಾಡ್ಲಿಲ್ಲ ಅಂತ ಪ್ರಶ್ನೆ ನಮ್ಗೆ ಅಲ್ಲ, ಹಿಂದೂ ರಾಷ್ಟ್ರ ಮಾಡ್ಬೇಕಂದ್ರೆ ಯಾಕೆ ಮಾಡ್ಬಾರ್ದು? ಎಷ್ಟು ಬರ್ಬೇಕು ಹೇಳಿ? 363 ಈಗಲ್ಲ ಸರ್, ಹಿಂದೆ ವಿರೋಧ ಪಕ್ಷನೇ ಇಲ್ಲದೆ ಇದ್ದಾಗ ಅಲ್ಲ, ಆದ್ರೂ 363 ಬರ್ಬೇಕು ಸರ್. ಇಲ್ಲ ಸರ್, ವಿರೋಧ ಪಕ್ಷನೇ ಇರ್ಲಿಲ್ಲ ಅಂದ್ರೆ- ಅಫಿಷಿಯಲ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಹೌದು, majority ಇತ್ತು. 2/3 majority ಇಲ್ಲ, ಇರ್ಲಿಲ್ಲ. ಏನ್ ಸರ್ ಹಿಂಗ್ ಮಾತಾಡ್ತೀರಾ? ವಿರೋಧ ಪಕ್ಷನೇ ಇರ್ಲಿಲ್ಲ. ಏನ್ ಮಾತಾಡ್ತೀರಿ ಸರ್? 363 ಬೇಕು. ನಾನು ಈಗಲೂ ಹೇಳ್ತೀನಿ, ಅವ್ರು ಈ ಬಾರಿ ಅದೇ ಪ್ಲಾನ್ ಅಲ್ಲಿ ಇದ್ರು. ನೀವು ಇಂಡಿ ಮೈತ್ರಿಕೂಟ ಮಾಡದೇ ಇದ್ರೆ ಅದೇ ಆಗ್ತಿತ್ತು. ಈ ಬಾರಿ. ಯಾವ ಮೈತ್ರಿಕೂಟ ಒಟ್ಟು 900 ಮತಗಳಿಂದ ಕೇಜ್ರಿವಾಲ್ಗೆ ಹಿನ್ನಡೆ. ಅದೇನು ದೊಡ್ಡ ಅಂತರ ಅಲ್ಲ, ಅದು ನೋಡೋಣ. ಅಂದ್ರೆ ದೊಡ್ಡ ಅಂತರ ಆಗ್ಬೇಕು ಅಂತ ಆಗ್ಬಾರ್ದು ಅಂತ. ಅಲ್ಲ, ಚನ್ನಪಟ್ಟಣ ಚುನಾವಣೆ ನೋಡಿದಿರಲ್ಲ ನೀವು, ಯಾವ ತರ ಇತ್ತು, ಏನಾಯ್ತು ಅಂತ. ಓಕೆ, ಅಲ್ಲ ಸರ್, ನಮಗೆ ಈಗ ನಾನು ಒಂದೇ ಹೇಳ ಅದು ನಾನು ಒಂದೇ ಹೇಳ ಸರ್, ಅರವಿಂದ್ ಕೇಜ್ರಿವಾಲ್ ಅಂತ ಅಥವಾ ಒಂದು ಆಮ್ ಆದ್ಮಿ ಪಾರ್ಟಿ ಅಂತ ಪಾರ್ಟಿ ಖಂಡಿತವಾಗ್ಲೂ ಬೇಕು. ನಾನು ಕರ್ನಾಟಕದಲ್ಲೂ ಹೇಳ್ತಾ ಇರ್ತೀನಿ, ಈ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೆಡಿಎಸ್ ನಂತ ಒಂದು ಪ್ರಾದೇಶಿಕ ಪಾರ್ಟಿ ಬೇಕೇ ಬೇಕು. ಅಂತದ್ ಬೇಡ ಸರ್, ಅವರು ಜೋಕರ್ ಟೈಪ್ ಎಲ್ ಬೇಕಾರಲ್ಲ ಸೇರ್ಕೊಬಿಟ್ಟು ಇಡೀ ರಾಜಕೀಯ ಚಿತ್ರಣನೇ ಯಾಕೆ ನೀವು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಲಿಲ್ವಾ? ಇವತ್ತೇನಾದ್ರೂ ನೀವು ಕಾಂಗ್ರೆಸ್ ಜೊತೆ ಕೈ ಕರ್ನಾಟಕದಲ್ಲಿ ಜೋಡಿಸ್ಬಿಟ್ಟು ಈ ಬಿಜೆಪಿಗೆ ಮಾತನ್ನ ಭಾಗ ಮಾತಾಡಿ. ತೆಗೆದು ಈ ಮಾತನ್ನ ಮಾತಾಡಿ. ನೀವು ಕಾಂಗ್ರೆಸ್ ಜೊತೆ ಬಿಜೆಪಿ ಭಾಗ ಮಾತಾಡಿ. ತೆಗೆದ್ರೆ ಕುಮಾರಸ್ವಾಮಿ ಅವರು. ಇಲ್ಲಾಂದ್ರೆ ಆ ಪಕ್ಷ ಏನು ಹುಟ್ಟಿದ್ದೆ. ಕೇರಳ, ತಮಿಳುನಾಡಲ್ಲಿ ನೀವು ಕಾಂಗ್ರೆಸ್ ಜೊತೆ ಹೆಂಗ್ ಸರ್ ಕೈ ಜೋಡಿಸಿದ್ರಿ? ನೀವ್ ಹೆಂಗ್ ಕಾಂಗ್ರೆಸ್ ಜೊತೆ ಹುಟ್ಟಿದ್ದೆ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡ ಪಕ್ಷ. ಈಗ ಕಾಂಗ್ರೆಸ್ ವಿರೋಧ ಅಲ್ಲ, ಮಾಡ್ಕೊಂಡ ನೀವು ಪಕ್ಷ ಇಂಡಿ ಹುಟ್ಟಿದ್ದು. ಕೂಟದಲ್ಲಿ ಇದ್ದೀರಾ ಇಲ್ವೋ? ಅಲ್ಲ, ಈಗ ನಾನು ನೀವು ಇಂಡಿ ಕೂಟದಲ್ಲಿ ಇದ್ದೀರಾ ಇಲ್ವೋ? ತಮಿಳುನಾಡು ಯಾವ ಮತ್ತೆ ಇಂಡಿ ಕೇರಳ ನೀವು? ಹೇಗಿತ್ತು, ಕರ್ನಾಟಕದ ಸ್ಥಿತಿನೂ ಹಾಗೆ ಆಗಿರೋದು. ಕುಮಾರಸ್ವಾಮಿ ಅವರು ಇಲ್ಲದೆ ಅಲ್ಲ, ಇದ್ರೆ ನೀವು ಬಿಜೆಪಿ ಇನ್ನೊಂದು ಗತಿ. ಪ್ರಾದೇಶಿಕ ಪಕ್ಷ ಇರಬಾರ್ದು ಅಂತ ಓಕೆ, ಈ ಬ್ರೇಕಿಂಗ್ ತಗೊಳ್ಳಿ. ಬಿಜೆಪಿ 35ರಲ್ಲಿ ಮುನ್ನಡೆ, ಆಮ್ ಆದ್ಮಿ 19ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದನ್ನು ಪದೇ ಪದೇ ಕೊಡ್ತಾ ಇರಿ. ಅಟ್ಲೀಸ್ಟ್ ಕೆಳಗಿನ ಪಾಯಿಂಟ್ ಅನ್ನ ಪದೇ ಪದೇ ಕೊಡ್ತಾ ಇರಿ. ಬಿಜೆಪಿ 35ರಲ್ಲಿ ಮುನ್ನಡೆ, ಆಮ್ ಆದ್ಮಿ 19ರಲ್ಲಿ ಮುನ್ನಡೆ. ಅದು ಚೇಂಜ್ ಆದಾಗ ಅದು ಕೊಡ್ತಾ ಇರಿ ದಯವಿಟ್ಟು. ನಂಬರ್ಸ್ ಪ್ಲೀಸ್. ಬಿಜೆಪಿ 35ರಲ್ಲಿ ಮುನ್ನಡೆ, ಆಮ್ ಆದ್ಮಿ 19ರಲ್ಲಿ ಮುನ್ನಡೆ. ಹಾಲಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಇಬ್ಬರಿಗೂ ಹಿನ್ನಡೆ. ಬಿಜೆಪಿ ಆಲ್ರೆಡಿ 35 ಮುನ್ನಡೆ ಪ್ರಕಾರ ಅಧಿಕಾರದ ಹತ್ತಿರ ಬರ್ತಾ ಇದೆ. 3 ಅಲ್ಲಿ ಕಾಂಪಿಟೇಟರ್ಗಳಿದ್ದಾರೆ.